ಸ್ಟಾರ್ಟ್ ಆಗ್ತಿದೆ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವಾರಣಾಸಿ ಟ್ರೈನು ಬೆಳಗಿನ ಜಾವ 6:45 ಇರೋದು. ಏನು ಮಾಡೋದು, ಅರ್ಜೆಂಟಲ್ಲೇ ಓಡ್ತಾ ಇರೋದಾಗ್ತಿದೆ. ನೋಡ್ರಿ ಇಲ್ಲಿ ಹುಡುಗರು ಬಾಯ್ ಪ್ರಯಾಗರಾಜಿಗೆ ಬರ್ರಿ, ದಯವಿಟ್ಟು ನಿಮ್ಮ ಕಾರ್ ವೆಹಿಕಲ್ಸ್ ಏನಾರು ಇದ್ರೆ ಬರ್ರಿ. ಪ್ಲಾಟ್ಫಾರ್ಮ್ 8 ನೋಡಿ ಯಾವ ಥರ ತೊಂದರೆ ಆಗಿದೆ ಅಂದರೆ ನಮಗೆ ಇಲ್ಲಿ ಓಡಾಡ. ದೇವರು ನಮಗೆ ಕಷ್ಟ ಕೊಡಬೇಕು, ಈ ರೀತಿ ಕಷ್ಟ ಅಂತೂ ಕೊಡಬಾರ್ದು. ನಾವು ವಾರಣಾಸಿ ಪ್ಲ್ಯಾಟ್ಫಾರ್ಮ್ ಮೇಲೆ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ನೋಡ್ಬೋದು ನೀವು. ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ ಬಂದು 8. ಇಲ್ಲಿಂದ ಸೀದಾ ವಾರಣಾಸಿ ಹೋಗುತ್ತೆ. ವಾರಣಾಸಿ ಹೋಗಿ ತೋರಿಸ್ತೀನಿ ನಿಮಗೆ. ಈಗ ಬೆಳಗಿನ ಜಾವ ಜಸ್ಟ್ 6:30 ಏನೋ ಆಗಿದೆ ಅಷ್ಟೇ. ಒಳ್ಳೆ ವ್ಯೂ ಇದೆ. ಬನ್ನಿ ಗೈಸ್, ಈಗ ಟ್ರೈನ್ ಹತ್ತಾಯಿತು. ನಿಮಗೊಂದು ಸರಿ ತೋರಿಸ್ತೀನಿ ಕ್ಲೈಮೇಟ್ ಹೆಂಗಿದೆ ಅಂತ. ನೋಡ್ರಿ ಇಲ್ಲಿ ಬಾಯ್ಸು ಇಬ್ಬರು ಸ್ಲೀಪ್, ಒಂದು ಫೋನ್ ನೋಡ್ತಿದ್ದೀನಿ. ರಶ್ ನೋಡಿ ಒಂದು ಸರಿ. ಇದು ಟ್ರೈನ್ ಬಂದು ಎಲ್ಲ ರಶ್ಶು. ಈ ಟ್ರೈನ್ ಬಂದು ಪ್ರಯಾಗ್ರಾಜಿಂದ ವಾರಣಾಸಿ ಹೋಗೋ ಟ್ರೈನು. ತುಂಬ ಕ್ರೌಡ್ ಇದೆ. ನಾವು ಹೆಂಗೆ ಒಳಗೆ ನುಗ್ಗಿದ್ವಿ ಅಂತಲೇ ಗೊತ್ತಿಲ್ಲ. ನುಗ್ಕೊಂಡು ತಳ್ಕೊಂಡೆಲ್ಲ ಬಂದು ಮೇಲೆ ಹತ್ತಿ ಕೂತಿರೋದು. ಜಾಗ ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತಲೇ ನುಗ್ಗಲೇಬೇಕು. ಇಲ್ಲಿ ನಾರ್ತ್ ಸೈಡಲ್ಲೆಲ್ಲ ನಿಮಗೆ ಆಲ್ಮೋಸ್ಟ್ ಟ್ರೈನ್ಸ್ ಎಲ್ಲ ಬ್ಯುಸಿ, ಹೆವಿ ಓವರ್ ಕ್ರೌಡೆಡ್ಡು. ಟ್ರೈನ್ಸ್ ಏನು ಜಾಸ್ತಿ ಮಾಡಲ್ಲ. ಇರೋ ಟ್ರೈನು ಟೈಮಿಂಗ್ಗೆ ಕ್ಯಾಚ್ ಮಾಡಬೇಕಂದ್ರೆ ಹಿಂಗೆ ಆಗುತ್ತೆ. ನೋಡಿರಿ ಹೆಂಗಿದೆ ಅಂತ ರಶ್ಶು. ನಾನು ಇಲ್ಲಿಗೆ ಏನು ಸೀದಾ ಮತ್ತೆ ನಾನು ನಿಮಗೆ ವಾರಣಾಸಿ ಹೋಗಿ ವಾರಣಾಸಿಲಿ ಎಲ್ಲೆಲ್ಲಿ ಹೋಗ್ತೀನಿ, ಯಾವ್ಯಾವ ಸ್ಥಳ ಹೋಗ್ತೀನಿ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಗೈಸ್ ನೋಡಿರಿ, ಈಗ ಜಸ್ಟ್ ನಾವು ರೀಚ್ ಆದ್ವಿ ವಾರಣಾಸಿ ರೈಲ್ವೆ ಸ್ಟೇಷನ್ನು. ಒಂದು ಸರಿ ನೋಡಿರಿ ಹೆಂಗಿದೆ ಅಂತ. ಸ್ಟೇಷನ್ ತುಂಬ ದೊಡ್ಡದಿದೆ, ಒಂಥರ ಟೆಂಪಲ್ ಥರ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ನ. ತುಂಬ ಜನ ಇದ್ದಾರೆ ಇಲ್ಲಿ, ಈ ಕ್ರೌಡ್ ಬರ್ತಾನೆ ಇದೆ ಇಲ್ಲಿ. ನೋಡ್ರಿ, ಈಗ ನಾವು ವಾರಣಾಸಿಯ ಒಂದು ಒಳ ದಾರಿಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಗಂಗಾ ಆರತಿಗೆ. ನೋಡ್ರಿ ಒಂದ್ಸರಿ ಸ್ಟ್ರೀಟು ಹೆಂಗಿದೆ ಅಂತ. ಸಣ್ಣ ರೋಡು, ಶಾರ್ಟ್ ರೋಡ್ಸು, ವೆಹಿಕಲ್ಸ್ ಓಡಾಡೋದು ಕಮ್ಮಿ. ಸಣ್ಣ ಪುಟ್ಟ ಒಂದೊಂದು ಬೈಕ್ ಓಡಾಡುತ್ತೆ ಬಿಟ್ಟರೆ ಇಲ್ಲಿ ಯಾವುದೂ ಗಾಡಿಗಳು ಬರೋಲ್ಲ. ಈಗ ಇಲ್ಲಿಂದ ನಾವು ಸೀದಾ ಬೋಟಿಂಗಲ್ಲಿ ಹೋಗೋದು. ನಾವು ಇಲ್ಲಿಂದ ಸೀದಾ ಬೋಟಿಂಗ್ ಹೋಗಿ ಅಲ್ಲಿ ಗಂಗಾ ಆರತಿ ನೋಡೋದು. ತೋರಿಸೋಣ ಬನ್ನಿ ನಿಮಗೆ. ಈಗ ನೋಡಿರಿ ಬಂದು ಘಾಟ್ ಹತ್ರ ಸರಿ ವ್ಯೂ ನೋಡಿ ಹೆಂಗಿದೆ ಅಂತ. ಕ್ರೇಜಿ ಇದೆ. गाड़ी चला तो चला मिलेला तो आपका क्या फोन पे ಹೆಂಗಿದೆ ಅಂತ ಬಿಲ್ಡಿಂಗ್ಸ್ ಎಲ್ಲ ಎಷ್ಟು ದೊಡ್ಡದಾಗಿದೆ. ಅಲ್ಲಿ ಗೈಸ್ ಎಲ್ಲ ಒಂದ್ಸರಿ ಇಲ್ಲಿಂದ ವ್ಯೂ ನೋಡ್ರಿ ಘಾಟಿಂದು ಹೆಂಗಿದೆ ಅಂತ. ನಾವು ಹಂಗೆ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀವಿ. ಹುಡುಗರೆಲ್ಲ ನಿಂತಾರೆ. ಈಗ ನೋಡ್ಬೋದು ಹುಡುಗರೆಲ್ಲ ಬೋಟ್ ಹತ್ತ ಆಯಿತು. ನೋಡ್ರಿ ಇಲ್ಲಿ ಹೊರಡ್ತು ನಮ್ಮ ಬೋಟ್. ಇನ್ನೇನು ನೋಡ್ರಿ ಇಲ್ಲಿ ಹೆಂಗಿದೆ ಅಂತ ವ್ಯೂ.
ಇರುತ್ತೆ. ನಮ್ಮ ಡ್ರೀಮ್ ಇವತ್ತು ಫುಲ್ಫಿಲ್ ಆಗ್ತಿದೆ. ಜೈ ಹರ ಹರ ಮಹಾದೇವ್. ನಿಮ್ಮದು ಒಂದಿನ ಫುಲ್ಫಿಲ್ ಆಗೇ ಆಗುತ್ತೆ. ಎಲ್ಲರದ್ದು ಒಂದೊಂದು ಟೈಮ್ ಬಂದಾಗ ಫುಲ್ಫಿಲ್ ಆಗೇ ಆಗುತ್ತೆ ಅವ್ರವ್ರ ಡ್ರೀಮು. ಸೊ ನಮ್ದು ಇವಾಗ ಆಗಿದೆ ನೋಡ್ರಿ. ಹೊಡ್ತು ನಮ್ಮ ಬೋಟ್ ಹೆಂಗಿದೆ ಅಂತ ಸಕ್ಕತ್ತಾಗಿ ಕಾಣಿಸ್ತಿದೆ. ನೋಡೋಕ್ಕೆ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಒಳ್ಳೆ ವೈಬ್ ಬರುತ್ತೆ. ನಮ್ಮದು ಇದು ಫಸ್ಟ್ ಟೈಮು ಗಂಗಾ ನದಿಯಲ್ಲಿ ಈ ಥರ ಹೋಗ್ತಿರೋದು ಬೋಟಿಂಗು. ನಾವು ಬಂದು ಪರ್ ಪರ್ಸನ್ 500 ಏನೋ ಚಾರ್ಜ್ ಮಾಡಿದ್ದು ಒಬ್ಬರಿಗೆ. ಸೊ ಇದು ಏನು ಮಾಡ್ತಾರೆ ಅಂದರೆ ಒಂದು ಬೋಟ್ ರೈಡು, ಆಮೇಲೆ ನಿಮಗೆ ಗಂಗಾ ಆರತಿ ತೋರಿಸ್ತಾರೆ. ಇದೆಲ್ಲ ಮಾಡ್ಕೊಂಬರೋಷ್ಟೊತ್ತಿಗೆ ನೀವು 25 ನಿಮಿಷದ ಮೇಲೆ ಆಗುತ್ತೆ. ನೋಡಿ ಗೈಸ್ ಹೆಂಗಿದೆ ಅಂತ ರಿಯಲಿ ವರ್ತ್ ಇಟ್ ಅನಿಸುತ್ತೆ. ನೋಡಿ ಹೆಂಗೆ ಕಾಣುತ್ತೆ ಇಲ್ಲಿಂದ ಕುತ್ಕೊಂಡ್ರೆ ವ್ಯೂ ಮಾತ್ರ. ಗೈಸ್ ಇನ್ನು ನಾವೀಗ ಗಂಗಾ ಅಂತಿದ್ರೆ ಒಂದು ಇದರಲ್ಲಿ ನಿಂತಿದ್ದೀವಿ. ಸ್ಟಾರ್ಟ್ ಆಗಿಲ್ಲ, ಎಲ್ಲ ಮುಂದೆ ಕೂತಿದ್ದಾರೆ ಹುಡುಗರು. ನಡೆಯುತ್ತೆ ಒಂದು ಕೆಲವೇ ಕ್ಷಣದಲ್ಲಿ ಶುರು ಆಗುತ್ತೆ. ನೋಡೋಣ, ನಮಗೆ ಇಲ್ಲೊಂದು ಚೂರು ದೂರ ಇದೆ, ಹೆಂಗೆ ಕಾಣುತ್ತೆ ಅಂತ. ಇಲ್ಲ ಬೋಟ್ ಗೀಟ್ ಹಾರ್ಕೊಂಡು ಹೋಗೋದು ಕಾರಣ, ಲೇಟ್ ಆಗಿದ ಕಾರಣ ಇವತ್ತು ಡಿಸ್ಟೆನ್ಸ್ ಇಟ್ಟು ಬಂದುಬಿಟ್ವಿ. ಇಲ್ಲಾಂದ್ರೆ ಖಂಡಿತ ಮಾಡೋದು ಲೇಟ್ ಆಗ್ಬಿಡ್ತು. ಏನಕ್ಕೆ ಲೇಟ್ ಆಯ್ತು ಹೇಳಿ ಅಜ್ಜಿ? ಸ್ನಾನ ಲೇಟ್ ಆಯ್ತು ಎಲ್ರದ್ದು. ಯಾರ್ದು? ಭುವನ್ ಅವ್ರದ್ದು. ಸರಿ, ನೀವು ಇದಕ್ಕೆ ಉತ್ತರ ಕೊಡೋಕೆ ಇದ್ರ ಬಗ್ಗೆ ನಾನೇನು ಅನಿಸಿಕೆ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವರು ಅನ್ಯದ ಭಾವಿಸ್ತಾರೆ. ಗೊತ್ತು, ದೇವರ ಮೇಲಿರೋ ಭಗವಂತ ನೋಡ್ತಾರೆ. ನೋಡ್ರಿ, ಶುರು ಆಗಿದೆ ಗಂಗಾ ಆರತಿ. ಗಂಗಾಮಯ್ಯಗೆ ಆರತಿ ಶುರು ಆಗಿದೆ ಆಲ್ರೆಡಿ. ಅದೇ ಇದು ಫೋನಲ್ಲಿ ಮಾಡಿ ಇನ್ನೊಂದು ವೀಡಿಯೋ ಹಾಕ್ತೀನಿ. ಕ್ಯಾಮ್ರಾದೆಲ್ಲ ಝೂಮ್ ಆಗಲ್ಲ ನಿಮಗೆ, ಸೊ ಝೂಮ್ ಮಾಡಿ ಹಾಕ್ತೀನಿ. ನೋಡ್ರಿ, ಸ್ಟಾರ್ಟ್ ಆಗ್ತಿದೆ ಗಂಗಾ ಆರತಿ. ಶುರು ಮಾಡ್ತಾರೆ. ಸಾಂಗ್ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆರತಿ ಆಗ್ತಿರೋದು ಎಲ್ಲ ಒಂದು ಭಜನೆ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಸಾಂಗಿಂದ ಶುರು ಆಗುತ್ತೆ. ಅದು ಒಂಥರ ಮಾಡಿ ಅದನ್ನು ಅದರಿಂದ ನೆಕ್ಸ್ಟ್ ಎಲ್ಲ ಪೂಜೆ ಗೀಜೆ ಅದೆಲ್ಲ ಶುರು ಆಗುತ್ತೆ. ನೋಡಿ ಗೈಸ್, ಶುರು ಆಯಿತು ಶಂಖ ಊತ. ನಿಜ ಒಂಥರ ಒಳ್ಳೆ ವೈಬ್ರೇಷನ್ ಬರ್ತಾ ಇದೆ ಶಂಖ ಊದಿದ್ರೆ.
ಇದೆಲ್ಲ ಮುಗಿಸ್ಕೊಂಡು ಬರ್ತಾ ಒಂದು ಒಳ್ಳೆ ಅದ್ಭುತ ಕಾಣಿಸ್ತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಲಗಿಸ್ಯಾರೆ. ಅದು ಮಲ್ಕೊಂಡಿದೆ ಹಂಗೆ ಚೆನ್ನಾಗಿ, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಗಣಪ ಇದ್ದಾನೆ. ಬನ್ನಿ ಮುಂದಕ್ಕೆ ಹೋಗೋಣ. ಈಗ ಕಾಲ್ ಭೈರವ ಟೆಂಪಲ್ಗೆ ಹೋಗ್ತೀನಿ, ತೋರಿಸ್ತೀನಿ.